ನೀವೇನಾದರೂ ಬೆಂಗಳೂರು ಟ್ರಾಫಿಕ್ನಲ್ಲಿ ಸಿಗಾಕೊಂಡಿದ್ರೆ ನಿಮಗೆ ಬೆಂಗಳೂರು ಟ್ರಾಫಿಕ್ ಎಷ್ಟು ಫಸ್ಟ್ರೇಟಿಂಗ್ ಆಗಿರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ. ಆ ಟ್ರಾಫಿಕ್ ಸಿಗ್ನಲಲ್ಲಿ ಅವರ್ಗಟ್ಲೆ ನಿಂತ್ಕೊಂಡು ಹೋಗೋದು, ಪೋಮ್ ಪೋಮ್ ಅಂತ ಆರನ್ ಮಾಡ್ತಾ ಇರೋದು, ಹೊಗೆ ಡಸ್ಟು, ಆಹಾ ನಿಮ್ಗೆ ನೆನೆಸ್ಕೊಂಡ್ರೇ ಇಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಅದು ಫಸ್ಟ್ರೇಟಿಂಗ್ ಅಂತ. ಆದರೆ ನಿಮಗೆ ಇದನ್ನ ಹೇಳಿದ್ರೆ ನಂಬ್ತೀರಾ? ಈ ಟ್ರಾಫಿಕ್ ಸಮಸ್ಯೆನ ಸಾಲ್ವ್ ಮಾಡೋದಕ್ಕೆ ಒಂದು ಗೌರ್ಮೆಂಟ್ ಹತ್ರ ಮಾಸ್ಟರ್ ಪ್ಲ್ಯಾನ್ ಇದೆ, ಗೇಮ್ ಚೇಂಜರ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಅದೇ ಪೆರಿಫೆರಲ್ ರಿಂಗ್ ರೋಡ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟು 2 ಫೇಸಲ್ಲಿದೆ, ಪೆರಿಫೆರಲ್ 1, ಪೆರಿಫೆರಲ್ 2. ಹೇ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೋಹನ್ ಡೈರೀಸ್ ಇನ್ಫೋ. ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ನ ಪಾರ್ಟ್ 2 ವಿಡಿಯೋ ಇದಾಗಿದೆ. ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ PRR ಅಂತಲೂ ಕರೀತಾರೆ. ಇದು 2 ಫೇಸಲ್ಲಿ ಆಗ್ತಾಯಿದೆ, PRR 1, PRR 2. PRR 1 ಬಂದ್ಬಿಟ್ಟು ಮಾದನಾಯಕನಹಳ್ಳಿಯಿಂದ ಹೊಸೂರ್ಗೆ ಹೋಗಿ ಹಾಗೆ ಒಂದು ರೌಂಡ್ ಹಾಕಿ ಪೆರಿಫೆರಲ್ ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ. ಮತ್ತು ಅದೇ ಮಾದನಾಯಕನಹಳ್ಳಿಯಿಂದ ರೈಟ್ ಸೈಡಿಗೆ ಹೋಗಿ ಬನ್ನೇರುಘಟ್ಟಗೆ ಹೋಗಿ ಮತ್ತೆ ಅದು ಹೊಸೂರು ರೋಡ್ಗೆ ಕನೆಕ್ಟ್ ಆಗುತ್ತೆ. ಟೋಟಲಾಗಿ ಒಂದು ಸರ್ಕ್ಯುಲರ್ ಶೇಪಾಗಿ ಈ ಪೆರಿಫೆರಲ್ ರಿಂಗ್ ರೋಡ್ ಇದೆ. ಟೋಟಲ್ PRR 1, PRR 2. PRR 1 ಏನಿದೆಯಲ್ಲ ಅದರಲ್ಲಿ ಯಾವುದೇ ಸಮಸ್ಯೆನೂ ಇಲ್ಲ. ಅದು ಏನಿದೆ ಫಸ್ಟಿಂದನೂ ಲ್ಯಾಂಡ್ ಅಕ್ವಸಿಷನ್ನು ಎಲ್ಲನೂ ಟ್ರ್ಯಾಕ್ ಮಾಡಿದೆ ಗೌರ್ಮೆಂಟು, ಎಲ್ಲನೂ ಫ್ರೀಸ್ ಮಾಡಿ ಇಟ್ಕೊಂಡಿದೆ. ಆದರೆ PRR 2 ಇದೆಯಲ್ಲ, ಬಂದ ಸರ್ಕಾರ ಫಸ್ಟು PRR 2 ಕೂಡ ಆವಾಗಲೇ 2005 ಟೈಮು ಆವಾಗಲೇ ಅನೌನ್ಸ್ ಆಗಿತ್ತು. ಆದರೆ ಅದಾದಮೇಲೆ ಬಂದ ಸರ್ಕಾರಗಳು ಇದು ಫೀಸೇಬಲ್ ಇಲ್ಲ, ಇಲ್ಲಿ ಏನು ಅಂದರೆ ಓವರ್ ಬಜೆಟ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ರಿಜೆಕ್ಟ್ ಮಾಡಿದರು. BJP ಸರ್ಕಾರ ಮಾಡಿತ್ತು ಪ್ರಿಸೈಸಾಗಿ ಹೇಳಬೇಕು ಅಂದರೆ. ಅದಾದಮೇಲೆ ಬಂದ ಬೇರೆ ಸರ್ಕಾರ, ಈಗ ಕಾಂಗ್ರೆಸ್ ಬಂದಿದೆ. ಕಾಂಗ್ರೆಸ್ ಏನು ಹೇಳ್ತಾ ಇದೆ ಅಂದರೆ, ಮುಂದೆ ಗ್ರೇಟರ್ ಬೆಂಗಳೂರು ಇದೆಯಲ್ಲ, ನಮ್ಮ DCM ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಗ್ರೇಟರ್ ಬೆಂಗಳೂರು ಏನೀಗ ಬೆಂಗಳೂರನ್ನ ಡೆವಲಪ್ ಮಾಡ್ತಾ ಇದ್ದಾರೆ, ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ, ಆವಾಗ ರೋಡ್ ಕನೆಕ್ಟಿವಿಟಿ ಏನಿದೆಯಲ್ಲ ಅದು ಕೂಡ ಇದೇ ಥರ ಸಮಸ್ಯೆ ಆಗಬಾರ್ದು, ಮುಂದೆ ಬಂದು ಏನೀಗ ಹಳೆ ಬೆಂಗಳೂರಿಗಿದೆಯೋ ಆ ಥರ ಸಮಸ್ಯೆಗಳು ಬರಬಾರ್ದು ಅಂತ ಹೇಳಿ PRR 2 ಕೂಡ ಇರಲಿ, ಆ ಥರ ಸಮಸ್ಯೆ ಬರ್ದಂಗೆ ಬೆಟರ್ ಕನೆಕ್ಟಿವಿಟಿ ಕೊಡೋಣ ಬೆಂಗಳೂರಿಗೆ, ಮತ್ತು ಡೆವಲಪ್ಮೆಂಟ್ನು ಹಾಗೆ ಮಾಡೋಣ ಅಂತ ಇದ್ದಾರೆ. ಹಾಗೆ ಈಗ ನಾಗಸಂದ್ರವರೆಗೂ ಇದ್ದಿದ್ದು ಮೆಟ್ರೋ ಬಂದ್ಬಿಟ್ಟು ಮಾದಾವರವರೆಗೂ ಎಕ್ಸ್ಟೆಂಡ್ ಆಗಿದೆ. ಅದು ಬಂದು ತುಮಕೂರುವರೆಗೂ ಎಕ್ಸ್ಪೆಂಡ್ ಆಗಬೇಕು ಅನ್ನೋದೇ ಇವಾಗಿನ ಸರ್ಕಾರದ ಯೋಚನೆ, ಮತ್ತು ಪ್ರಪೋಸಲ್ ಕೂಡ ಅವ್ರದ್ದು ಹಾಗೇ ಇದೆ, ಅವ್ರ ನಡವಳಿಕೆ ಕೂಡ ಹಾಗೇ ನಡೀತಾ ಇದೆ. ನೆಲಮಂಗಲಕ್ಕೆ ಫಸ್ಟು ಮೆಟ್ರೋ ತಗೊಂಡೋಗಿ ಅಲ್ಲಿಂದ ತುಮಕೂರಿಗೆ ಕನೆಕ್ಟ್ ಮಾಡೋ ಪ್ಲ್ಯಾನ್ ಇದೆ. ಈಗ ಏರ್ಪೋರ್ಟ್ ಕೂಡ ಬರ್ತಾ ಇದೆ. ಏರ್ಪೋರ್ಟ್ ಎಲ್ಲಿಗೆ ಬರ್ತಾ ಇದೆ? ತುಮಕೂರಿಗೆ ಪ್ರಪೋಸಲ್ ಇದೆ. ಅದು ಬಿಟ್ಟರೆ DK ಶಿವಕುಮಾರ್ ಅವರ ನೇಟಿವ್ ವಿಲೇಜು ಕನಕಪುರ ಆಗಿದೆ. ಹಾಗಾಗಿ ಈ 2 ಜಾಗದಲ್ಲಿ ಬರೋದಂತೂ ಪಕ್ಕ ಇದೆ. ಆ 2 ಜಾಗಕ್ಕೂ ಕನೆಕ್ಟಿವಿಟಿ ಇರೋದೇ PRR 2. PRR 1 ಕನೆಕ್ಟಿವಿಟಿ ಆ ಕಡೆ ಸೈಡ್ ಬರೋಲ್ಲ, ಅದು ಲೆಫ್ಟ್ ಸೈಡ್ ಬರುತ್ತೆ. ಎಂಟೈರ್ಲಿ ಆ ಕಡೆ ಜಾಗಕ್ಕೂ ಈ ಕಡೆ ಜಾಗಕ್ಕೂ ಎಂಟೈರ್ಲಿ ಡಿಫ್ರೆಂಟ್ ಇದೆ, ಅಲ್ಲಿಗೆ ಬರೋದಿಲ್ಲ. ಏನಾಗುತ್ತೆ ಅಂದರೆ ಆಗ ಏರ್ಪೋರ್ಟಿಗೆ ಬೆಟರ್ ಕನೆಕ್ಟಿವಿಟಿ ಕೊಡೋದಕ್ಕಾಗೋದಿಲ್ಲ. ಮತ್ತು ಮೆಟ್ರೋ ಸ್ಟೇಷನ್ ಎಲೆಕ್ಟ್ರಾನ್ ಸಿಟಿಯಿಂದ ಆ ಕಡೆ ತಗೊಂಡು ಮತ್ತೆ ಕನಕಪುರಗೆ ಕನೆಕ್ಟಿವಿಟಿ ಕೊಡೋ ಆಪ್ಷನ್ಸ್ ಇದೆ. ಹಾಗಾಗಿ 2 ಆಪ್ಷನ್ಸ್ ಇಟ್ಕೊಂಡಿದ್ದಾರೆ. ಆಲ್ರೆಡಿ ಮೈಸೂರಲ್ಲಿ ಡೊಮ್ಯಾಸ್ಟಿಕ್ ಏರ್ಪೋರ್ಟ್ ಇದೆ. ಹಾಗಾಗಿ ನಮ್ಮ ಆಸೆ ಏನು ಅಂದರೆ ತುಮಕೂರಲ್ಲೂ ಒಂದು ಏರ್ಪೋರ್ಟ್ ಆಗೋದ್ರಿಂದ ತುಂಬ ಡೆವಲಪ್ಮೆಂಟ್ ಆಗುತ್ತೆ ಬೆಂಗಳೂರಿಗೂ ಕೂಡ. ಯಾಕೆಂದರೆ ತುಮಕೂರು ಸೈಡಲ್ಲಿ ತುಂಬ ಇಂಡಸ್ಟ್ರಿಯಲ್ ಏರಿಯಾಸ್ ಆಲ್ರೆಡಿ ಇದೆ. ಮತ್ತು ಯಾವುದೇ ಇಂಟರ್ನ್ಯಾಷನಲ್ ಕಂಪ್ನಿ ಬಂದ್ರೂ ಅವರಿಗೆ ಈಗ ಕಂಪ್ನಿ ಕಟ್ಕೊಳ್ಳೋದಕ್ಕೆ ಜಾಗ ಕೊಡಬೇಕು ಅಂದ್ರೂ ನಮ್ಮ ಸೈಡಲ್ಲಿ ತುಂಬ ಚೆನ್ನಾಗಿದೆ ಜಾಗ. ಹಾಗಾಗಿ ನಮ್ಮ ಸೈಡು ಏರ್ಪೋರ್ಟ್ ಕೊಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಅದು ಅಲ್ಲದೆ ನಾರ್ತ್ ಕರ್ನಾಟಕ ಸೈಡು ತುಂಬ ಅಂಡರ್ ಡೆವಲಪ್ ಆಗಿದೆ. ತುಮಕೂರಿಗೆ ಏರ್ಪೋರ್ಟ್ ಕೊಟ್ಟರೆ ಅದು ಕೂಡ ಡೆವಲಪ್ ಆಗುತ್ತೆ. ತುಮಕೂರು ಯಾವ ರೀತಿ ಅಂದರೆ ಒಂದು ಟ್ವಿನ್ ಸಿಟಿ ಥರ ಡೆವಲಪ್ ಆಗ್ತಾ ಇದೆ. ಅದು ಅಲ್ಲದೆ ನಾರ್ತ್ ಕರ್ನಾಟಕ ಸೈಡಿಂದ ಬರೋ ಎಲ್ಲ ಬಸ್ಗಳು ಕೂಡ ತುಮಕೂರಿಗೆ ಬಂದೋಗುತ್ತೆ. ನೀವು ಸಾಟರ್ಡೆ ಸಂಡೇ ಬಂದರೆ ತುಮಕೂರು ಬಸ್ ಸ್ಟಾಪಿಗೆ ಹೋದರೆ ನೋಡ್ಬೋದು ಯಾವ ರೀತಿ ರಶ್ ಇರುತ್ತೆ ಅಂತ. ಅಷ್ಟು ಡೆವಲಪ್ ಆಗಿದೆ ತುಮಕೂರು. ತುಮಕೂರು ಎಲ್ಲ ಫೇಸಲ್ಲೂ ಕೂಡ ಎಲ್ಲ ರೀತಿಲೂ ಕೂಡ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಸೇಮ್ ಬೆಂಗಳೂರು ಥರನೇ ಇದೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ. ಅದು ಅಲ್ಲದೆ ಸ್ಮಾರ್ಟ್ ಸಿಟಿ ಕೂಡ ಆಗಿದೆ. ಬೆಂಗಳೂರಿಗೆ ಟಕ್ಕರ್ ಕೊಡ್ತಾ ತುಂಬ ಚೆನ್ನಾಗಿ ಬೆಳೀತಾ ಇದೆ. ತುಮಕೂರಲ್ಲಿ ಇರೋ ಇಂಡಸ್ಟ್ರಿಯಲ್ ಏರಿಯಾ ಏನಿದೆಯಲ್ಲ ಅಷ್ಟೇ ಎಫಿಷಿಯೆಂಟ್ ಆಗಿದೆ. ದಾವಸ್ಪೇಟೆ ಆಗ್ಬೋದು, ಎಲ್ಲ ಕಡೆ ಸೈಡಲ್ಲೂ ತುಮಕೂರು ಸೈಡಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಹಾಗಾಗಿ ತುಮಕೂರಿಗೆ ಕೊಡೋದು ಒಂಥರ ನಮಗೂ ಹೆಲ್ಪ್ಫುಲ್ ಆಗುತ್ತೆ, ಮತ್ತು ಬೆಂಗಳೂರಿಗೆ ಇನ್ನೊಂದು ಸ್ವಲ್ಪ ಬೂಸ್ಟ್ ಕೊಟ್ಟಂಗೆ ಆಗುತ್ತೆ. DK ಶಿವಕುಮಾರ್ ಅವರ ಗ್ರೇಟರ್ ಬೆಂಗಳೂರು ಪ್ಲ್ಯಾನ್ಗೂ ಕೂಡ ಒಂಥರ ಪವರ್ ಕೊಟ್ಟಂಗೆ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ DK ಶಿವಕುಮಾರ್ ಅವರು ಯೋಚನೆ ಮಾಡಬೇಕು, ನಮ್ಮ DCM ಅವರು. ಇದು ಜಸ್ಟ್ ನಮ್ಮ ಒಂದು ಒಪಿನಿಯನ್ ಆಗಿತ್ತಷ್ಟೇ. ಎಲ್ಲರದ್ದು ಅವ್ರದ್ದೇ ಆದಂಥ ಒಪಿನಿಯನ್ ಇರ್ತದೆ. ನಾವು ತುಮಕೂರು ಸೈಡಿಂದ, ನಾನು ಪರ್ಟಿಕ್ಯುಲರ್ಲಿ ನೇಟಿವ್ ನನ್ನ ತುಮಕೂರು ಆಗಿರೋದ್ರಿಂದ ಆ ಕಡೆ ಸೈಡ್ ಕೊಡಲಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇ. ಬಟ್ ಏನು ಅಂದರೆ ನಾರ್ತ್ ಕರ್ನಾಟಕ ಸೈಡ್ ಪರಿಸ್ಥಿತಿ ಏನಿದೆಯಲ್ಲ ಅಲ್ಲಿ ಡೆವಲಪ್ಮೆಂಟ್ ಬರಬೇಕು ಅಂದರೆ ಈ ಥರ ಪ್ರಾಜೆಕ್ಟ್ಗಳನ್ನ ಬೆಂಗಳೂರು ಕೂಡ ಎಕ್ಸ್ಪೆಂಡು ಆ ಕಡೆ ಸೈಡಲ್ಲಿ ಸ್ವಲ್ಪ
ಆದರೆ ಅಲ್ಲೂ ಡೆವಲಪ್ ಆಗುತ್ತೆ. ಯಾಕೆ ಅಂದರೆ ಇಡೀ ಕರ್ನಾಟಕ ನಮ್ಮದು, ಬೆಂಗಳೂರು ಅಷ್ಟೇ ಅಲ್ಲ. ಹಾಗಾಗಿ ಇಡೀ ಕರ್ನಾಟಕ ಡೆವಲಪ್ ಆದಷ್ಟು ನಮ್ಮ ಕನ್ನಡಿಗರಿಗೇ ಒಳ್ಳೆಯದು, ಅಷ್ಟು ಶಕ್ತಿ ಕೊಡುತ್ತೆ. ಈಗ ಈ ರೋಡ್ನ ಒಂದು ಹೈಲೈಟ್ಸ್ ನೋಡೋಣ. ಟೋಟಲಾಗೆ ಇದು ಬಂದ್ಬಿಟ್ಟು 100 ಮೀಟರ್ಸ್ ವೈಡ್ ರೋಡ್ ಆಗಿರುತ್ತೆ. ಟೋಟಲಾಗೆ 74 ಕಿಲೋಮೀಟರ್ ಉದ್ದ ಇರುತ್ತೆ. ಪೆರಿಫೆರಲ್ ರಿಂಗ್ ರೋಡ್ ಬಂದು ಟೋಟಲಾಗಿ 8 ಲೈನ್ ರೋಡ್ ಪ್ರಾಜೆಕ್ಟ್ ಆಗಿದೆ. 4+4 ಎರಡು ಸೈಡಲ್ಲೂ 4+4 ಲೈನ್ಸ್ ಇರುತ್ತೆ ವಿತ್ ಸರ್ವಿಸ್ ರೋಡು. ಅಂದರೆ ಆದರೂ ಬಿಟ್ಟು 4 ಬಿಟ್ಟು ಅದ್ರ ಹೊರಗಡೆ ಸರ್ವಿಸ್ ರೋಡ್ಗಳು ಕೂಡ ಪ್ರೊವೈಡ್ ಮಾಡಿರ್ತಾರೆ ಎರಡು ಸೈಡು ನಾರ್ಮಲ್ ಜನಕ್ಕೆ. ಮತ್ತು ಇದು ಟೋಟಲಾಗೆ 21,000 ಕೋಟಿ ಮ್ಯಾಸಿವ್ ಬಜೆಟ್ನ ರೋಡ್ ಪ್ರಾಜೆಕ್ಟ್ ಆಗಿದೆ. ಇದರಲ್ಲಿ PPP ಮಾಡೆಲ್ನ ಅಳವಡಿಸ್ಕೊಳ್ತಾ ಇದೆ BDA. ಇದನ್ನು ಪರ್ಟಿಕ್ಯುಲರ್ಲಿ PRR ಪ್ರಾಜೆಕ್ಟ್ನ ಮಾಡ್ತಾ ಇರೋದು BDA. ಇದರಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋ ಒಂದು ಮಾಡೆಲ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ, ಈಗ ಜಮೀನು ಇರ್ತದೆ, ಆ ಜಮೀನನ್ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅದರಲ್ಲಿ 60-40 ರೇಷಿಯೋದಲ್ಲಿ ಸೈಟ್ನ ಹಂಚ್ತಾರೆ. 60% ಗೌರ್ಮೆಂಟ್ಗೆ ಹೋಗುತ್ತೆ, 40% ಜನಕ್ಕೆ ಸಿಗುತ್ತೆ. ಅಂದರೆ ಅದೇ ಡೆವಲಪ್ ಆಗಿರೋ ಲೇಔಟಲ್ಲಿ 40% ಸೈಟ್ನ ಈಗ ಜಮೀನು ಓನರಿಗೆ ಕೊಡ್ತಾರೆ. ಆ 40% ಸೈಟ್ ಏನಿದೆಯಲ್ಲ, ಅದು ಆ ಪ್ರಾಪರ್ಟಿಗಿಂತನೂ ಅವ್ರ ಜಮೀನು ಇರುತ್ತಲ್ಲ ಅದಕ್ಕಿಂತನೂ ಡಬಲ್ ರೇಟ್ಗೆ ಹೋಗುತ್ತೆ. ವಿತ್ 80 ಫೀಟ್ ರೋಡ್ ಇರುತ್ತೆ, ಪಾರ್ಕ್ ಇರುತ್ತೆ, ಮತ್ತು ನೀರು ಫೆಸಿಲಿಟಿ ಇರುತ್ತೆ, ಡ್ರೈನೇಜ್ ಫೆಸಿಲಿಟಿ ಇರುತ್ತೆ, ಎಲ್ಲ ಫೆಸಿಲಿಟೀಸು ಆ ಲೇಔಟಲ್ಲಿ ಇರುತ್ತೆ. ಹಾಗಾಗಿ ಜಮೀನು ಓನರ್ಸ್ಗಳಿಗೆ ಇದರಲ್ಲಿ ಯಾವುದೇ ಲಾಸು ಇಲ್ಲ. ಇದರಲ್ಲಿ ಮೇಯ್ನಾಗೆ ಲಾಸು ಅಂತ ಬರೋದು ಅಂದರೆ, ಯಾರು ಈ ಪ್ರಾಪರ್ಟಿಗಳಲ್ಲಿ ತಗೊಂಡು ಮನೆ ಕಟ್ಟಿರ್ತಾರಲ್ಲ, ರೆವೆನ್ಯೂ ಸೈಟ್ಗಳು ತಗೊಂಡಿರ್ತಾರಲ್ಲ, ಅವ್ರಿಗೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಮು. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ರೆವೆನ್ಯೂ ಸೈಟ್ ಬಂದ್ಬಿಟ್ಟು ಇಲ್ಲಿಗಲ್ ಸೈಟ್ಸ್ ಅಂತಾರೆ ಇವನ್ನ. ಅದಕ್ಕೆ ಯಾವುದೇ ಪೇಪರು ಕೂಡ ನೀವು ಕೋರ್ಟಲ್ಲಿ ಹೋಗಿ ಏನೂ ಮಾಡ್ಕೊಳಕ್ಕಾಗಲ್ಲ. ಕೋರ್ಟ್ಗೆ ಹೋಗಿ ನೀವು ಇದು ರೆವೆನ್ಯೂ ಸೈಟ್ ಅಂತ ಕೊಟ್ಟರೆ ಕೋರ್ಟು ಅದನ್ನ ಎಕ್ಸೆಪ್ಟ್ ಮಾಡಲ್ಲ. ನೀವು ಅದರಲ್ಲಿ ಕೇಸ್ ಫೈಲ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆ ಥರ ದುಷ್ಪರಿಸ್ಥಿತಿ ರೆವೆನ್ಯೂ ಸೈಟ್ದು. ಇದರಲ್ಲಿ ಸರ್ಕಾರ ಏನು ಮಾಡಬೇಕು ಅಂದರೆ, ಜನರ ಒಂದು ಫೈನಾನ್ಷಿಯಲ್ ಪರಿಸ್ಥಿತಿನ ತಲೆಯಲ್ಲಿಟ್ಕೊಂಡು ರೆವೆನ್ಯೂ ಸೈಟ್ ತಗೊಳ್ಳೋದು ಬಡವರೇ. ಆಲ್ಮೋಸ್ಟು ಸಾಹುಕಾರರಾಗಿದ್ದರೆ ಅವ್ರು ಏಕಾತ ತಗೊಳ್ಳೋರು. ಅಷ್ಟು ರಿಸ್ಕ್ ತಾಳ್ತಾ ಇದ್ದಾರೆ ಅಂದರೆ ಅವರು ಬಡ ಜನತೆನೇ ಆಗಿರ್ತಾರೆ. ಅಂಥವ್ರಿಗೆ ಮೋಸ ಆಗ್ದಂಗೆ ಅವರು ಸೈಟ್ಗಳನ್ನ ಕೊಡೋದಾಗಿರ್ಬೋದು, ಅವ್ರ ಮನೆ ಕಟ್ಟಿರೋದಕ್ಕೆ ಅದಕ್ಕೊಂದು ಸ್ವಲ್ಪ ಪರಿಹಾರ ಕೊಡೋದಾಗಿರ್ಬೋದು, ಈ ಥರ ಒಂದು ನಿರ್ಧಾರ ತಗೋಬೇಕು. ಹೌದು, ನಮಗೂ ಅರ್ಥ ಆಗುತ್ತೆ. ಈಗ ಯಾವ ರೀತಿ ಅಂದರೆ, ಸರ್ಕಾರದ ಹತ್ರ ಬಜೆಟ್ ಇಲ್ಲ, ಈ ರೋಡ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೇ PPP ಮಾಡೆಲ್ನ ಹಾಕ್ಕೊಂಡು ಅದಕ್ಕೆ 108 ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿಕೊಂಡು ಈ ಪ್ರಾಜೆಕ್ಟ್ನ ಮಾಡ್ತಾವ್ರೆ. ಆದ್ರೂ ಅಲ್ಲಿ ಜನರು, ನಮ್ಮ ಜನರಿಗೆ ಮೋಸ ಆಗ್ದಂಗೆ ಮಾಡಬೇಕಾಗಿರೋ ಕರ್ತವ್ಯ ಸರ್ಕಾರದ್ದಿರುತ್ತೆ. ಜನರಿಂದ ಸರ್ಕಾರನೇ ಬಿಟ್ಟರೆ ಸರ್ಕಾರದಿಂದ ಜನ ಇರೋದಿಲ್ಲ. ನೀವು ಪ್ರಜೆಗಳೇ ಪ್ರಭುಗಳು ಪ್ರಜಾಪ್ರಭುತ್ವದಲ್ಲಿ. ಪ್ರಜೆಗಳಿಗೆ ಮೋಸ ಆದಮೇಲೆ ಇನ್ನು ಸರ್ಕಾರ ಇದ್ರೇನು ಬಂತು, ಹೋದ್ರೇನು ಬಂತು ಅಲ್ವಾ? ಅವರು ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿರ್ತಾರೆ, ಅದಕ್ಕೆ ಒಂದೊಂದು ರೂಪಾಯಿ ಕುಡಿಕಿ, ಒಂದೊಂದು ಹೊತ್ತು ಊಟ ಮಾಡ್ದಂಗೆ ಅವರು ಕುಡಿಕಿರ್ತಾರೆ. ಹಾಗಾಗಿ ಯಾರಿಗೂ ಮೋಸ ಆಗ್ದಂಗೆ ಇದನ್ನು ಮಾಡಬೇಕು. ಈ ರೋಡ್ ಪ್ರಾಜೆಕ್ಟ್ ಬರಬೇಕು. ನಾವು ಯಾವತ್ತಿದ್ರೂ ಡೆವಲಪ್ಮೆಂಟ್ ಪರವಾಗೇ ಇರ್ತೀವಿ. ಆದರೆ ನಮ್ಮ ಜನರು ಅವ್ರ ಕಷ್ಟನ ನಾವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇದಕ್ಕೆ ಇನ್ನು ಯಾರು ಬರ್ತಾರೆ? ಹಾಗಾಗಿ ನ್ಯೂಸ್ ಚಾನಲ್ಸು ಕೂಡ ಇದನ್ನು ಸ್ವಲ್ಪ ಕವರ್ ಮಾಡಿ ಜನಕ್ಕೆ ನ್ಯಾಯ ತಲುಪಿಸ್ಕೊಡ್ಬೇಕು. ಇದಾಗಿತ್ತು ಆ ರೋಡ್ ಪ್ರಾಜೆಕ್ಟ್ನ ಡೀಟೇಲ್ಸ್. ಈಗ ಆ ರೋಡ್ ಪ್ರಾಜೆಕ್ಟ್ನ ಸರ್ವೆ ನಂಬರ್ ವೈಸು ಯಾವ ರೀತಿ ಹೋಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ.